ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 32ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ತನ್ನ ಸುತ್ತಲೂ ಎಲ್ಲರೂ ಇದ್ದರೂ ಆದ್ಯಾಳನ್ನು ಕಾಣದೆ ಅದಿತಿಯ ಮನ ಚಡಪಡಿಸಿತು. ಮೊದಲು ಆದ್ಯಾಳನ್ನು ಕಾಣಬೇಕೆಂದು ಮನ ಬಯಸಿದರೂ ಅಲ್ಲಿಂದ ಏಳುವುದು ಸಭ್ಯತೆಯಲ್ಲವೆಂದು ತನ್ನ ಮನದ ತಳಮಳ ಮುಚ್ಚಿಟ್ಟು ನಗುವಿನ ಮುಖವಾಡ ಧರಿಸಿ ಕುಳಿತೇ ಇದ್ದಳು ಅದಿತಿ. ಅಮ್ಮ, ಈಗ ಆದಿ ಅಣ್ಣ ಮತ್ತು ಅತ್ತಿಗೆ ಕೈಲಿ ಹೂವಿನ ಚೆಂಡಾಟ ಆಡಿಸ್ಬೇಕು ಅಲ್ವಾ? ಅನನ್ಯಳಿಗೆ ಅಣ್ಣನ ಮದುವೆ ಸಂಭ್ರಮ. ಅದು ಚೆಂಡಾಟ ಅನ್ನಲ್ಲ ಕಣೆ, ಉರುಟ್ನೆ ಅಂತಾರೆ ತಿದ್ದಿದರು ಸೌಭಾಗ್ಯಮ್ಮ. ಅದೇ, ಅದನ್ನು ಮಾಡಿಸ್ಬೇಕು. ಯಾರು ಹಿಡಿಯಲ್ವೋ ಅವ್ರಿಗೆ ಪನಿಷ್ಮೆಂಟ್ ಕೂಡ ಕೊಡಬೇಕು. ವಾರುಣಿ ಕೂಡ ಅವರ ಸಂಭ್ರಮದಲ್ಲಿ ಭಾಗಿ. ಎಲ್ಲರೂ ಹೊಸ ಜೋಡಿಯನ್ನು ರೇಗಿಸುತ್ತಾ ಅಲ್ಲಿನ ಸಂಭ್ರಮ ಹೆಚ್ಚಿಸುತ್ತಿದ್ದರು. ಅವರ ಮಾತುಗಳಿಗೆ ಪ್ರತಿಯಾಗಿ ಅದಿತಿ ಆದಿತ್ಯ ನಾಚಿಕೆಯ ನಸುನಗು ಬೀರುವುದು ಬಿಟ್ಟರೆ ಮತ್ತೇನೂ ಮಾಡಲು ಆಗುತ್ತಿರಲಿಲ್ಲ. ಅನನ್ಯ ಸುಹಾಸ್ ಸೇರಿ ಉರುಟಣೆಗೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿದರು. ಶ್ರೀಕಾಂತ್ ಅವರಿಗೆ ಹೊಸ ಜೋಡಿಯನ್ನು ನೋಡಿದಷ್ಟೂ ಸಂತೋಷ. ಮಗಳ ಮುಖದಲ್ಲಿ ಕಾಣುತ್ತಿದ್ದ ನಾಚಿಕೆ ಬೆರೆತ ನಗು ಅವರಿಗೆ ತೃಪ್ತಿ ತಂದಿತ್ತು. ದೇವರೇ ಈ ಜೋಡಿಯನ್ನು ಬೆಸೆದಿದ್ದಾನೆ ಎನಿಸಿ ಮನದಲ್ಲಿ ದೇವರಿಗೆ ಧನ್ಯವಾದ ಅರ್ಪಿಸಿದರು. ಅದಿತಿಯ ಮುಖದಲ್ಲಿ ಹಿಂದೆ ಎಂದೂ ಕಾಣದ ರೀತಿಯ ನಗುವನ್ನು ಕಂಡು ವಾರಿಜಾ ಅವರಿಗೂ ತುಸು ನೆಮ್ಮದಿಯಾಯಿತು. ಅದಿತಿ ಆಗಾಗ್ಗೆ ಆದಿತ್ಯನ ಕಡೆ ಕಳ್ಳನೋಟು ಬೀರುತ್ತಿರುವುದು ಕಂಡು ವಾರಿಜಾ ಅವರಿಗೂ ಶ್ರೀಕಾಂತ್ ಅವರು ಹೇಳಿದ್ದ ಮಾತು ನಿಜವೆನ್ನಿಸಿತು. ಅದಿತಿ ನನಗೋಸ್ಕರ ಸಿದ್ದುನ ಮದುವೆ ಆಗೋದಕ್ಕೊಪ್ಪಿದ್ಲೋ ಏನೋ. ಸಿದ್ದು ಜೊತೆ ಮದುವೆ ಅಂದಾಗಿಂದ ಅದಿತಿ ಮುಖದ ಮೇಲಿನ ನಗು ಮಾಸಿಯೇ ಹೋಗಿತ್ತು. ತಾಯಿಯಾಗಿ ನಾನು ಸೋತ್ಬಿಟ್ಟೆ. ಅವಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳದೆ ಹೋದೆ. ಸದ್ಯ ದೇವರ ದಯೆಯಿಂದ ಅದಿತಿ ಮನಸ್ಸಿನ ಇಚ್ಛೆ ಹಾಗೆ ಆದಿತ್ಯನನ್ನೇ ಮದುವೆ ಆಗಿದ್ದಾಳೆ. ಇನ್ನು ಅವ್ರ ಬಾಳಲ್ಲಿ ಯಾವುದೇ ಕಷ್ಟ ಬರದೆ ನೆಮ್ಮದಿಯಾಗಿರೋ ಹಾಗೆ ಮಾಡು ಭಗವಂತ ಎಂದು ಕಾಣದ ದೇವರ ಮೊರೆ ಹೋದಳು. ಎಲ್ಲರ ಗಮನವೂ ಆದಿತ್ಯನ ಮೇಲೆಯೇ. ಸ್ವಲ್ಪ ಹೊತ್ತು ಕಳೆದಾಗ ಆದ್ಯಾಳ ಅನುಪಸ್ಥಿತಿ ಮೊದಲು ಗಮನಿಸಿದ್ದು ಸುಹಾಸ್. ಮದುವೆಯಲ್ಲೂ ಹೆಚ್ಚು ಓಡಾಡದ ಹುಡುಗಿ ಈಗಲೂ ಕಣ್ಣಿಗೆ ಕಾಣದಾದಾಗ ಅವಳನ್ನು ಅರಸಿ ನಡೆದ. ಮಂಜಣ್ಣನ ಜೊತೆ ತೋಟದ ಕಡೆಯಿಂದ ಬರುತ್ತಾ ಇದ್ದವಳನ್ನು ಕಂಡು ಅತ್ತ ಸಾಗಿದ. ಏನೇ ಅತ್ತಿಗೆ ತಂಗಿ, ಎಲ್ಮಾಯ ಆಗ್ಬಿಟ್ಟಿದ್ದೆ ಎಂದು ರೇಗಿಸಲು ಹೇಳಿದವನು ಸಪ್ಪಗಿದ್ದ ಅವಳ ಮುಖವನ್ನು ನೋಡಿ, ಏನಾಯ್ತಾದ್ಯಾ, ಯಾಕಿಷ್ಟು ಡಲ್ಲಾಗಿದೆಯಾ? ಅವನ ದನಿಯಲ್ಲಿ ತುಂಬಿದ್ದ ಆತಂಕ ಮಂಜಣ್ಣನ ಅರಿವಿಗೂ ಬಂದಿತ್ತು. ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಕಣೋ, ಯಾಕೋ ತಲೆನೋವಂತೆ, ಅದಕ್ಕೆ ಸ್ವಲ್ಪ ತಾಜಾ ಗಾಳಿ ತೊಗೊಂಡ್ರೆ ಸಮಾಧಾನ ಆಗ್ಬೋದು ಅಂತ ತೋಟದ ಕಡೆ ಕರ್ಕೊಂಡು ಹೋಗಿದ್ದೆ ಎಂದರು ಮಂಜಣ್ಣ. ಹೌದಾ, ಈಗ ಹೇಗಿದೆ? ಏನಾದರೂ ಮಾತ್ರೆ ತಗೊಂಡ್ಯಾ? ಕಾಳಜಿಯಿಂದ ತುಂಬಿದ ಸ್ವರದಲ್ಲಿ ಕೇಳಿದ. ಇಲ್ಲ ಸುಹಾಸ, ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ನನಗೆ ತಲೆನೋವು ಸರಿ ಹೋಗ್ಬಿಡುತ್ತೆ, ಒಂಚೂರು ಮಲಗ್ತೀನಿ ಎಂದಳು ಆದ್ಯ. ಮಲ್ಗೋದಾ? ಲೇ ಪೆದ್ದಿ, ಬರೀ ಒಂದು ತಲೆನೋವಿಗೋಸ್ಕರ ಅಕ್ಕನ ಮದುವೆ ಸಂಭ್ರಮನ ಮಿಸ್ ಮಾಡ್ಕೊಳ್ತೀಯೇನೆ. ಒಂಚೂರು ಮುಖ ತೊಳ್ಕೊಂಡು ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿ, ತಲೆನೋವು ಕಮ್ಮಿ ಆಗುತ್ತೆ. ಅಲ್ಲಿ ಎಲ್ಲರೂ ಆದಿತ್ಯನ ಎಷ್ಟು ಚೆನ್ನಾಗಿ ಗೋಳೈಕೋತಾ ಇದ್ದಾರೆ ಗೊತ್ತಾ? ಸಖತ್ ಮಜಾ ಬರುತ್ತೆ, ಬಾ ಹೋಗೋಣ. ನೀನಿಲ್ಲದೆ ಅದಿತಿ ಒಂಟಿ ಆಗಿಬಿಟ್ಟಿದ್ದಾಳೆ ಎಂದನೋ ಅವಳ ಕೈ ಹಿಡಿದು. ಬೇಡ ಸುಹಾಸ್, ಪಾಪ ತಲೆನೋವು ಜಾಸ್ತಿನೇ ಇದೆಯಂತೆ. ನೋಡು, ಕಣ್ಣೆಲ್ಲ ಹೆಂಗೆ ಕೆಂಪಾಗಿದೆ, ಜ್ವರ ಬರೋ ಹಾಗೂ ಇದೆ. ಮತ್ತು ಇವಳಿಗೆ ವಾಮಿಟ್ ಕೂಡ ಆಗುತ್ತಂತೆ ತಲೆನೋವು ಹೆಚ್ಚಾದಾಗ. ಸ್ವಲ್ಪ ಮಲಗಲಿ ಬಿಡು ಎಂದರು ಮಂಜಣ್ಣ. ಅವಳ ಮನಸ್ಸಿನ ನೋವರಿತವರು ಅವರೊಬ್ಬರೇ ತಾನೇ? ಹೌದಾ ಎಂದು ಆದ್ಯಳ ಮುಖ ನೋಡಿದ ಸುಹಾಸ್. ಹೌದು ಎಂಬಂತೆ ತಲೆ ಆಡಿಸಿದಳು ಆದ್ಯ. ಸರಿ ಎಂದು ಆದ್ಯಾಳ ಕೈ ಬಿಟ್ಟು ಆದಿತ್ಯನ ಮನೆ ಕಡೆ ನಡೆದ. ಮಂಜಣ್ಣ ಆದ್ಯಾಳನ್ನು ವಾಗೀಶನ ಮನೆಗೆ ಕರೆದುಕೊಂಡು ಹೋದರು. ಮುಖ ತೊಳ್ಕೊ ಆದ್ಯ, ಹಾಗೆ ತಲೆಯಲ್ಲಿರೋ ಹಳೆ ಹೂ ತೆಗೆದುಹಾಕ್ಬಿಡು ಎಂದರು ಮಂಜಣ್ಣ. ಬಚ್ಚಲಿಗೆ ನಡೆದ ಆದ್ಯ ಮನಸ್ಸು ತನಿಯುವಷ್ಟು ತಣ್ಣೀರು ಎರಚಿಕೊಂಡಳು. ಈಗ ಅವಳ ಮನದಲ್ಲಿ ಆದಿತ್ಯನ ಬಗೆಗಿನ ಯೋಚನೆಗಿಂತಲೂ ಅದಿತಿಯ ಬಗ್ಗೆಯೇ ಹೆಚ್ಚಿನ ಯೋಚನೆ ಇತ್ತು. ತನ್ನ ಖುಷಿಗಾಗಿ ಮನಸ್ಸಿಲ್ಲದಿದ್ದರೂ ಸಿದ್ಧಾರ್ಥನನ್ನು ಮದುವೆಯಾಗಲು ಹೊರಟಿದ್ದ ಅದಿತಿ ಅವಳ ಕಣ್ಣಲ್ಲಿ ಎತ್ತರದ ವ್ಯಕ್ತಿಯಾಗಿ ಕಂಡಳು. ಚಿಕ್ಕಪ್ಪ, ನಾನು ಬೇರೆ ಡ್ರೆಸ್ ಹಾಕ್ಕೊಂಡು ಬರ್ತೀನಿ, ಅದಿತಿ ಅಕ್ಕನ ಮನೆಗೆ ಹೋಗೋಣ ಎಂದಳು ಆದ್ಯ. ಆದರೆ ಎಂದು ಒಂದು ಕ್ಷಣ ತಡೆದು, ಅಲ್ಲಿ ಆದಿತ್ಯ ಇರ್ತಾನಮ್ಮ ಎಂದರು. ಆದರೆ ಅಲ್ಲಿ ನನ್ನ ಅದಿತಿ ಅಕ್ಕ ಇದ್ದಾಳೆ ಚಿಕ್ಕಪ್ಪ ಎಂದಳು ಆದ್ಯ. ಮಮತೆಯಿಂದ ಆದ್ಯಳ ತಲೆ ಸವರಿದ ಮಂಜಣ್ಣ, ಸರಿ ಬೇಗ ಬಾ ಎಂದರು.
ಅತ್ತಿದ್ದರಿಂದ ಕೆಂಪಗಾಗಿದ್ದ ಕಣ್ಣು ತಣ್ಣೀರು ಸೋಕಿ ತಿಳಿಯಾಗಿತ್ತು. ಅಕ್ಕ ಕೊಡಿಸಿದ್ದ ಚಂದದ ಅನಾರ್ಕಲಿ ಚೂಡಿದಾರ್ ಹಾಕಿ ತಲೆ ಬಾಚಿ ಮನದ ನೋವು ಮುಖದ ಮೇಲೆ ಕಾಣದಂತೆ ತಿಳಿಯಾಗಿ ಮೇಕಪ್ ಮಾಡಿಕೊಂಡು ಬಂದವಳನ್ನು ಕಂಡು ಸಣ್ಣನೆಯ ನಿಟ್ಟುಸಿರು ಬಿಟ್ಟರು ಮಂಜಣ್ಣ. ಚಿಕ್ಕಪ್ಪ ಮಗಳ ಜೋಡಿ ಆದಿತ್ಯನ ಮನೆ ಬಳಿ ಬಂದಾಗ, ಆದಿತ್ಯತ್ಗೆ ಈಗ ನೀವೊಂದು ಹಾಡು ಹೇಳಬೇಕು ಎಂದು ಜೋರಾಗಿ ಹೇಳುತ್ತಿದ್ದ ಅನನ್ಯಳ ದನಿ ಕೇಳುತ್ತಿತ್ತು ಆದ್ಯಾಳಿಗೆ. ಅದಿತಿ ನಾಚಿಕೆಯಿಂದ ಇಲ್ಲವೆಂದು ತಲೆ ಆಡಿಸುತ್ತಿದ್ದಳು. ನೀವು ಹಾಡು ಹೇಳದೇ ಇದ್ದರೆ ನಾವೇ ವಿನ್ನರ್ ಆಗಿಬಿಡ್ತೀವಿ, ಅತ್ತಿಗೆ ಸೋತು ಬಿಡ್ತೀರಾ ಎನ್ನುತ್ತಿದ್ದ ಸುಹಾಸನ ಮಾತು ಮುಗಿಯುವ ಮೊದಲೇ, ಅಮ್ಮಣ್ಣಿ ನಮ್ಮ ಅದಿತಿ ಯಾವತ್ತೂ ಸೋಲೋಳೆ ಅಲ್ಲ ಎನ್ನುತ್ತಾ ಒಳಗೆ ಬಂದಳು ಆದ್ಯ. ಆದ್ಯಾಳನ್ನು ಕಂಡ ಅದಿತಿ ಸಣ್ಣಗೆ ಚಡಪಡಿಸಿದಳು. ಇಷ್ಟು ತನಕ ಎಲ್ಲಿಗೆ ಹೋಗಿದ್ಯೆ? ಎಲ್ಲ ಆದಿತ್ಯ ಭವನ್ ಪಾರ್ಟಿ ಸೇರ್ಕೊಂಡು ಬಿಟ್ಟಿದ್ದಾರೆ ನೋಡು, ನಾನಿಲ್ಲಿ ಒಂಟಿ ಆಗಿಬಿಟ್ಟಿದ್ದೆ ಗೊತ್ತಾ ಎಂದಳು ನೇಹ. ಈಗ ನಾನು ಬಂದಿದ್ದೀನಲ್ವಾ, ಇನ್ನು ವಿನ್ ಆಗೋದು ನಾವೇ ಎನ್ನುತ್ತಾ ಅದಿತಿಯ ಭುಜ ಬಳಿಸಿ ಅವಳ ಪಕ್ಕವೇ ಕುಳಿತಳು ಆದ್ಯ. ಅಪ್ಪಿತಪ್ಪಿಯೂ ಆದಿತ್ಯನ ಕಡೆ ನೋಟ ಹರಿಸಲಿಲ್ಲ. ಅವನೆಡೆ ನೋಡಿದರೆ ಅಳುವ ಹೃದಯವನ್ನು ಸಂಭಾಳಿಸಲಾರೆ ಎಂಬ ಅರಿವಿತ್ತು ಹುಡುಗಿಗೆ. ಅಕ್ಕ ಹಾಡು ಹೇಳೆ ಎಂದಳು ಆದ್ಯ. ಅದಿತಿ ನೀನು ಹಾಡು ನನ್ನ ಜೊತೆ ಎಂದಾಗ ಇಬ್ಬರೂ ಸೇರಿ ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವಾ, ಸಿಕ್ಕಿತೆ ಶ್ರೀಲಕ್ಷ್ಮೀಪತಿಯ ದಿವ್ಯ ಪಾದವಾ ಎಂದು ಶುರು ಮಾಡಿದರು. 2 ಲೈನ್ ಹಾಡುತ್ತಿದ್ದಂತೆ ಆದ್ಯ ನಿಲ್ಲಿಸಿದರೆ ಅದಿತಿ ಮುಂದುವರಿಸಿದಳು. ಅಬ್ಬಾ ನನ್ನ ಸೊಸೆ ಮುದ್ದೆ, ಎಷ್ಟು ಚೆನ್ನಾಗಿ ಹಾಡಿದೆ ತಾಯಿ. ಆ ಶಾರದಾದೇವಿ ಅನುಗ್ರಹ ಇಬ್ಬರ ಮೇಲೂ ತುಂಬ ಚೆನ್ನಾಗಿದೆ. ಇನ್ನೊಂದು ಹಾಡು ಹೇಳಮ್ಮ ಎಂದಳು ಸೌಭಾಗ್ಯಮ್ಮ. ಕ್ಯಾಲಗೆ ಗೋಪಾಲ್ ಮೀರಾ ತೇರಾ ಎಂಬ ಮೀರಾ ಭಜನ್ ಭಾವಪೂರ್ಣವಾಗಿ ಹಾಡಿದಳು ಅದಿತಿ. ಆದ್ಯಾಳ ಕಣ್ಣು ಅದಿತಿಯ ಕಡೆ ಪ್ರೇಮಪೂರಿತ ದೃಷ್ಟಿ ಬೀರುತ್ತಾ ಕುಳಿತಿದ್ದ ಆದಿತ್ಯನ ಕಡೆ ಸರಿಯಿತು. ಅವನ ಕಣ್ಣುಗಳಲ್ಲಿ ಅದಿತಿಯ ಕಡೆಗಿದ್ದ ಮೆಚ್ಚುಗೆ ಆರಾಧನೆ ಕಂಡು ದೃಷ್ಟಿ ಕೆಳಗೆ ಮಾಡಿದಳು. ಇತ್ತ ಸಿದ್ಧಾರ್ಥನ ಮನೆಯಲ್ಲಿ ತನ್ನ ಅಮ್ಮನ ಕೋಣೆಯಿಂದ ಹೊರಬಂದ ಸಿದ್ಧಾರ್ಥನ ದೃಷ್ಟಿ ರತ್ನ ಅವರ ಮೇಲೆ ಬಿದ್ದಿತ್ತು. ಅವರನ್ನು ಕಂಡದ್ದೇ ಕೋಪ ನೆತ್ತಿಗೇರಿತ್ತು. ಇನ್ನೊಂದು ಸಾರಿ ನನ್ನ ಕಣ್ಣೆದುರಿಗೆ ಬಂದರೆ ಜೋಡಿ ಕೊಲೆ ನಡೆದು ಹೋಗುತ್ತೆ, ಹುಷಾರ್ ಎಂದು ಹೇಳಿ ತನ್ನ ರೂಮಿನ ಕಡೆ ನಡೆದನು. ಅವನ ದನಿಯಲ್ಲಿದ್ದ ಬಿರುಸು ಕಂಡು ರತ್ನ ನಡುಗಿದರು. ಅಯ್ಯೋ, ಇಂಥವರಿನ ಋಣ ನನಗೆ ಮುಗೀತು ಅನಿಸುತ್ತೆ ಎಂದುಕೊಂಡು ಪ್ರಕಾಶನನ್ನು ಕರೆದುಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಲತಾ ನವವಧು ಕೋಮಲ ಒಂಟಿಯಾಗಿ ಜೋಕಾಲಿಯ ಮೇಲೆ ಕೂತು ದಿಗಂತದ ತಳದ ದೃಷ್ಟಿ ನೆಟ್ಟಿರುವುದನ್ನು ಕಂಡು ಅವಳ ಬಳಿ ಸಾಗಿದರು. ಕೋಮಲ ಎಂದು ಕರೆದಾಗ ಬೆಚ್ಚಿ ಜೋಕಾಲಿಯಿಂದ ಕೆಳಗೆ ಇಳಿದು ತಲೆ ತಗ್ಗಿಸಿ ನಿಂತಳು. ಅವಳ ಹೆದರಿಕೆಯ ಮುಖ ನೋಡಿ ಸಣ್ಣ ನಗು ಬೀರಿದರು ಲತಾ. ಯಾಕೆ ಹೆದರ್ಕೊಳ್ತೀಯಾ, ನನ್ನ ಜೊತೆ ಬಾ ಎನ್ನುತ್ತಾ ಕೈ ಹಿಡಿದು ಅವರ ಜೊತೆ ಅವರದ್ದೇ ರೂಮಿಗೆ ಕರೆದೊಯ್ದರು. ಅವಳನ್ನು ಅವರ ಜೊತೆ ಮಂಚದ ಮೇಲೆ ಕೂರಿಸಿಕೊಂಡು ಅವಳ ಸೀರೆ ಕಡೆ ನೋಡಿ, ಸೀರೆ ಬೇಡ ಅನಿಸಿದ್ರೆ ಬೇರೆ ಯಾವುದಾದ್ರು ಡ್ರೆಸ್ ಹಾಕು, ನಿನ್ನ ಲಗೇಜ್ ಏನಾದರೂ ತಂದಿದೀಯಾ ಎಂದು ಕೇಳಿದರು ಮೃದುವಾಗಿ. ಇಲ್ಲವೆಂದು ತಲೆ ಆಡಿಸಿದಳು. ನಮ್ಮ ಮನೆಯಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರೂ ಹೆಣ್ಮಕ್ಳಿಲ್ಲ, ನಮ್ಮ ಚೆನ್ನಿನ ಕಳಿಸಿ ನೀನು ಅಳತೆ ಬಟ್ಟೆ ತರಿಸ್ತೀನಿ ಎಂದವರು ತಕ್ಷಣವೇ ಚೆನ್ನಿಯನ್ನು ಕರೆದು ಬಟ್ಟೆ ತರಲು ಹೇಳಿದರು. ಸುಮ್ಮನೆ ತಲೆ ಆಡಿಸಿದ ಕೋಮಲ ಅದೇಕೋ ಲತಾ ಅವರಿಗೆ ಬಹಳವೇ ಇಷ್ಟವಾಗಿ ಬಿಟ್ಟಿದ್ಲು. ಸಿದ್ದು ನಿಂಗೆ ಮೊದಲಿಂದನೂ ಪರಿಚಯನಾ ಎಂದು ಕೇಳಿದರು ಮೃದುವಾಗಿ. ನಾನು ನಳಂದಾದಲ್ಲೇ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಎಂದಳು ಕೋಮಲ. ಓ ಎಂದವರು ತಕ್ಷಣವೇ ನೆನಪಾಗಿ, ನಿನ್ನ ಅಪ್ಪ ಅಮ್ಮಂಗೆ ಈ ವಿಷಯ ಗೊತ್ತಾ ಎಂದು ಕೇಳಿದರು. ತಂದೆ ತಾಯಿಯ ನೆನಪಾಗಿ ಕಣ್ಣು ತುಂಬಿ ಬಂತು. ಇಲ್ಲವೆಂದು ತಲೆ ಆಡಿಸಿದಳು. ಎಷ್ಟೇ ತಡೆದರೂ ಕಣ್ಣೀರು ಕೆನ್ನೆಯ ಮೇಲೆ ಹರಿದಿತ್ತು. ಕಣ್ಣೀರು ಒರೆಸಿ ತಮ್ಮೆದೆಗೆ ಒತ್ತುಕೊಂಡು, ಯೋಚನೆ ಮಾಡಬೇಡ, ನಾನೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಎಂದರು. ಕ್ಷಣ ಬಿಟ್ಟು, ಆದರೆ ನೀನು ನಮ್ಮ ಸಿದ್ದು ಜೊತೆ ಹಿಂಗ್ಯಾಕೆ ಮದುವೆ ಆದೆ ಎಂದು ಕೇಳಿದರು. ಕೋಮಲ ಅದಕ್ಕೂ ಏನೂ ಉತ್ತರ ಕೊಡದೆ ಸುಮ್ಮನೆ ತಲೆ ತಗ್ಗಿಸಿದಳು. ಅಷ್ಟರಲ್ಲಿ ಮನೆ ಕೆಲಸದ ಆಳು ಚೆನ್ನಿ ಒಂದಿಷ್ಟು ಬಟ್ಟೆ ಕವರ್ ಹಿಡಿದು ಬಂದಳು. ತಮ್ಮ ವಾರ್ಡ್ರೋಬಿನಿಂದ ಹಗುರವಾದ ಒಂದು ಸೀರೆ ಕೊಟ್ಟು, ತಗೋ ಕೋಮಲ, ಈ ಸೀರೆ ಉಟ್ಕೋ. ಚೆನ್ನಿ ನಿನ್ನ ಅಳತೆಗೆ ಸರಿ ಹೊಂದೋ ಬೇರೆ ಬಟ್ಟೆ ಎಲ್ಲ ತಂದಿದ್ದಾಳೆ, ಅದರಲ್ಲೇ ಹೊಂದೋ ಅಂತ ಬ್ಲೌಸ್ ಹಾಕ್ಕೋ, ಮುಖ ತೊಳೆದು ರಿಲ್ಯಾಕ್ಸ್ ಮಾಡ್ಕೊ ಎಂದು ಹೇಳಿದ ಲತಾ ಸಿದ್ದುವನ್ನು ಅರೆಸಿ ನಡೆದರು. ತನ್ನ ರೂಮಿನಲ್ಲಿ ಮಂಚದ ಮೇಲೆ ಕುಳಿತು ಕಿಟಕಿಯಿಂದ ಹೊರಗಡೆ ನೋಡುತ್ತಿದ್ದ ಸಿದ್ದುವನ್ನು ಕಂಡು ಅವನ ಕಡೆ ನಡೆದರು. ಸಿದ್ದು, ಈಗ ಹೇಳು, ಯಾಕೆ ಈ ರೀತಿ ಕೆಲಸ ಮಾಡಿದೆ? ಇದುವರೆಗೂ ನಿನ್ನಿಂದ ಯಾವ ತಪ್ಪು ನಡೆದಿಲ್ಲ.
ಈಗಲೂ ಕೂಡ ನೀನು ಈ ಕೆಲಸ ಮಾಡಿರೋದಕ್ಕೆ ಏನಾದರೂ ಒಂದು ಬಲವಾದ ಕಾರಣ ಇರಬೇಕು ಅನಿಸುತ್ತೆ. ನನ್ನ ಹತ್ರ ಹೇಳ್ಕೊ ಮಗನೇ ಎಂದರು. ಅಮ್ಮ ಎನ್ನುತ್ತಾ ಲತಾ ಅವರ ಮಡಿಲಲ್ಲಿ ತಲೆ ಇಟ್ಟ ಸಿದ್ಧಾರ್ಥ. ರತ್ನ ಹಾಗೂ ಪ್ರಕಾಶ್ ಸೇರಿ ತನ್ನ ತಲೆ ಕೆಡಿಸಿದ್ದೆಲ್ಲನ್ನೂ ಹೇಳಿದ. ಹಚ್ಕೊಟ್ಟಿದ್ದವರಾದರೂ ಕೇಳಿ ಕುಣಿದಿದ್ದು ನನ್ನ ತಪ್ಪೇ ಆಗಿತ್ತಮ್ಮ. ಅವ್ರ ಮಾತನ್ನು ನಂಬಿ ಅದಿತಿ ಜೊತೆ ತುಂಬ ಕೆಟ್ಟದಾಗಿ ವರ್ತನೆ ಮಾಡಿದೆ. ಅದಕ್ಕೆ ಬಹುಮಾನವಾಗಿ ಅವ್ರು ನನ್ನ ಕೆನ್ನೆಗೆ ಹೊಡೆದ್ರು. ಅವ್ರು ಹೊಡೆದಾಗ ನನಗೆ ನನ್ನ ಮೇಲೇ ಅಸಹ್ಯ ಅನ್ನಿಸ್ತು. ರೂಮಿಗೆ ಹೊರಟೆ. ಅಲ್ಲಿ ರತ್ನ ಅತ್ತೆ ಮತ್ತು ಪ್ರಕಾಶ ಇಬ್ಬರು, ಈ ಮದುವೆ ನಿಂತಾಗ ನಿಂಗೆ ಅವಮಾನ ಆಗುತ್ತೆ, ನನಗೆ ಯಾವ ಹೆಣ್ಣು ಕೂಡ ಸಿಗದೆ ಆ ಪ್ರಕಾಶನ ತಂಗಿನೇ ನಾನು ಮದುವೆ ಆಗಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ಕೊಳ್ತಾ ಇದ್ರು. ಅವ್ರ ಮಾತು ಕೇಳಿ ನನಗೆ ನನ್ನ ಮೇಲೆ ಬೇಸರ ಆಗೋಯ್ತು. ಅಲ್ಲೇ ಇದ್ದು ಅದಿತಿನ ಮದುವೆ ಆಗೋ ಮನಸ್ಸಿರಲಿಲ್ಲ, ಆ ಧೈರ್ಯ ಕೂಡ ಇರಲಿಲ್ಲ. ಅದಿತಿ ಕಣ್ಣಲ್ಲಿ ನನ್ನ ಬಗ್ಗೆ ಇದ್ದ ಅಸಹ್ಯ ಭಾವನೆ ನೆನಪಾಗ್ತಾ ಇತ್ತು. ಹಾಗಾಗಿ ಸುಮ್ಮನೆ ಮದುವೆ ಮನೆಯಿಂದ ಹೊರಗೆ ಹೊರಟುಬಿಟ್ಟೆ. ಕಾಲು ಕರೆದುಕೊಂಡು ಹೋದ ಕಡೆ ಹೋಗ್ತಾ ಇದ್ದೆ. ಹಾಗೇ ಹೋಗ್ತಾ ಇದ್ದಾಗ ಯಾವುದೋ ಒಂದು ಹುಡುಗಿ ಸೇತುವೆ ಮೇಲೆ ನಡೆದು ಹೋಗ್ತಾ ಇರೋದು ಕಾಣಿಸ್ತು. ಯಾಕೋ ಆ ಹುಡುಗಿ ಅಷ್ಟೊತ್ತಲ್ಲಿ ಅಲ್ಲಿ ಹೋಗ್ತಾ ಇದ್ದಿದ್ದು ಸರಿ ಅನ್ನಿಸ್ಲಿಲ್ಲ. ನಾನು ಹಿಂದೆನೇ ಹೋದೆ. ಆ ಹುಡುಗಿ ಸೇತುವೆ ಮೇಲಿಂದ ನದಿಗೆ ಹಾರೋ ಸನ್ನಾಹದಲ್ಲಿದ್ಲು. ನಾನು ಬೇಗ ಹೋಗಿ ಅವಳನ್ನ ಹಿಂದೆ ಎಳೆದು ನದಿಗೆ ಹಾರೋದನ್ನು ತಪ್ಪಿಸ್ದೆ. ಆ ಹುಡುಗಿ ಯಾರು ಅಂತ ನೋಡಿದ್ರೆ ಕೋಮಲ. ಕಾರಣ ಕೇಳಿದಾಗ ನಂಗೆ ಆಶ್ಚರ್ಯ ಆಯಿತು ಎಂದು ಹೇಳಿ ನಿಲ್ಲಿಸಿದ. ಏನು, ಕೋಮಲ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ಲಾ? ಅಂಥದ್ದೇನಾಗಿತ್ತು? ಲತಾ ಅವರ ದನಿಯಲ್ಲಿ ಅಸಹನೆ. ಪ್ರೀತಿ ಕಣಮ್ಮ. ಅವ್ರು ಪ್ರೀತಿಸಿದ ಹುಡುಗನ ಮದುವೆ ಆಗ್ತಾ ಇತ್ತು. ಅದನ್ನು ತಡ್ಕೊಳೋಕ್ಕಾಗದೆ ಸಾಯೋಕ್ಕೆ ಹೊರಟಿದ್ರು. ಅಯ್ಯೋ, ಬೇರೆಯವ್ರನ್ನ ಪ್ರೀತಿಸಿದ ಹುಡುಗಿನ ನೀನು ಮದುವೆ ಮಾಡ್ಕೊಂಡು ಬಂದ್ವೇನೋ? ಈ ಪಿಕ್ಚರ್ಗಳಲ್ಲೆಲ್ಲ ತೋರಿಸ್ತಾರಲ್ಲ ಹಾಗೆ ಮದುವೆ ಆಗಿರೋ ಹುಡುಗಿ ಪ್ರೇಮಿನ ಹುಡುಕೊಂಡು ಹೋಗಿ ಮದುವೆ ಮಾಡಿಸೋದು, ಆ ಥರ ಎಲ್ಲ ಯೋಚನೆ ಮಾಡಿದೀಯೇನೋ? ಗಾಬರಿಯಿಂದ ಕೇಳಿದರು ಲತಾ. ಅಯ್ಯೋ ಅಮ್ಮ, ಪ್ಲೀಸ್, ನೀನು ಈ ಟಿ ವಿ ಧಾರಾವಾಹಿಗಳನ್ನ ನೋಡೋದು ಕಮ್ಮಿ ಮಾಡಮ್ಮ. ನನ್ನ ಮಾತು ಪೂರ್ತಿಯಾಗಿ ಕೇಳು. ಕೋಮಲ ಪ್ರೀತಿಸಿದ್ದು ನನ್ನನ್ನೇ. ಆ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಆದರೆ ನನ್ನ ಮನಸ್ಸಲ್ಲಿ ಅದಿತಿ ಇದ್ದಿದ್ದರಿಂದ ಕೋಮಲನ ಪ್ರೀತಿನ ಒಪ್ಪಿರಲಿಲ್ಲ, ನಿಧಾನವಾಗಿ ಹೇಳಿದ ಸಿದ್ದು. ಸದ್ಯ ಎಂದು ನಿಟ್ಟುಸಿರು ಬಿಟ್ಟರು ಲತಾ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.